ಪಶ್ಚಿಮದ ದೃಷ್ಟಿ ಹೇಗೆ ಅಂತಂದ್ರೆ ಇದು ಬೇರೆ ಇದು ಬೇರೆ ಅಂದ್ರೆ ಈ ಜ್ಞಾನ ಬೇರೆ ಈ ಜ್ಞಾನ ಬೇರೆ ಅಂತ ಹೇಳಿ ಜ್ಞಾನದಲ್ಲಿ ವಿಭಜನೆಯನ್ನು ಮಾಡುತ್ತದೆ. ಕಾಂಪ್ರಹೆನ್ಸಿವ್ ಆಗಿ ಸಮಗ್ರವಾಗಿ ನೋಡಬೇಕು, ಇಂಟಿಗ್ರೇಟೆಡ್ ಲರ್ನಿಂಗ್ ಆಗಬೇಕು ಅನ್ನುವಂಥ ಇತ್ತೀಚೆಗೆ ಕ್ರಮಗಳು ಬರ್ತಾ ಇವೆ ಎಜುಕೇಷನ್ನಲ್ಲಿ. ಆದರೆ ನಾವು ಅಧ್ಯಯನ ಕ್ರಮದಲ್ಲಿ ಎಂಪಿರಿಕಲ್ ಸ್ಟಡೀಸ್ನಲ್ಲಿ ಡೈಸೆಕ್ಷನ್ ಪ್ರಧಾನವಾದ ಅಂಶ. ಹಾಗೆ ಡೈಸೆಕ್ಟ್ ಮಾಡುವಾಗ ಅವ್ರಿಗೆ ಯೋಗ ಗೊತ್ತಿತ್ತು, ಅವ್ರಿಗೆ ರಸವಿದ್ಯೆ ಗೊತ್ತಿತ್ತು, ಅವ್ರಿಗೆ ಆಯುರ್ವೇದ ಗೊತ್ತಿತ್ತು ಅಂತೇಳಿ ನಾವು ಡೈಸೆಕ್ಟ್ ಮಾಡ್ತೀವಿ. ಆದರೆ ವಾಸ್ತವವಾಗಿ ನೋಡಿದಾಗ ಅವ್ರಿಗೆ ಪ್ರಾಣವಿದ್ಯೆ ಗೊತ್ತಿತ್ತು. ಈ ಪ್ರಾಣವಿದ್ಯೆಯ ಪರಿಕಲ್ಪನೆಯ ನಮ್ಮಲ್ಲಿ ಹೊರಟು ಹೋಗಿದ್ದರಿಂದಾಗಿ ನಾವು ಅನೇಕ ವಿದ್ಯೆಗಳ ಶಾಖೆಗಳನ್ನು ಬಿಡಿಯಾಗಿ ನಾವು ಗ್ರಹಿಸ್ತಾ ಇದ್ದೀವಿ. ಉದಾಹರಣೆಗೆ ಜ್ಯೋತಿಷ್ಯ ಬೇರೆ ಅಂತ ನಾವು ಅನ್ಕೊಳ್ತಾ ಇದ್ದೀವಿ, ಆಯುರ್ವೇದ ಬೇರೆ ಅಂತ ನಾವು ಅನ್ಕೊಳ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧಪಟ್ಟಂಥ ವಿಷಯಗಳು. ಈಗ ಪ್ರಾಣ ಏನಿದೆ ಶರೀರದಲ್ಲಿ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಪಂಚಪ್ರಾಣಗಳು, ನಾಗ ಕೂರ್ಮ ಕರ್ಕರ ದೇವದತ್ತ ಧನಂಜಯ 5 ಉಪಪ್ರಾಣಗಳು. ಈ 10 ಪ್ರಾಣಗಳು ಪ್ರಧಾನವಾಗಿದೆ. ಈ 10 ಪ್ರಾಣಗಳ ಹೊರತಾಗಿ ನಮ್ಮಲ್ಲಿ 33 ಕೋಟಿ ಪ್ರಾಣಗಳಿದೆ. ಅವು ಬಹಳ ಸೂಕ್ಷ್ಮ ಅಂಶಗಳದು. ಅದು ನಮ್ಮ ಶರೀರದಲ್ಲಿ ಹೇಗೆ ವರ್ತಿಸ್ತವೆ ಅನ್ನುವಂಥದ್ದನ್ನು ಅಧ್ಯಯನ ಮಾಡಬೇಕು ಅಂತಂದ್ರೆ ನಾವು ಅನುಭೂತಿ ಮೂಲಕವೇ ಹೋಗ್ಬೇಕಾಗ್ತದೆ. ಇನ್ನು ಅದು ಹೊರಗಡೆ ಬಾಹ್ಯ ಹೇಗೆ ವ್ಯಕ್ತವಾಗಿದೆ, ಪ್ರಾಣಸ್ಯೇದಂ ವಶೇ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ. ಈ 3 ಲೋಕದಲ್ಲಿ ಏನೇನಿದೆಯೋ ಅದೆಲ್ಲವೂ ಕೂಡ ಪ್ರಾಣದ ವಶದಲ್ಲಿಯೇ ಇದೆ. ಪ್ರಾಣ ಎಲ್ಲೇ ಅಂತರ್ಬಹಿಷ್ಠ ತತ್ಸರ್ವಂ ಅಂತೇನು ಹೇಳ್ತಾರೆ, ಹಾಗೆ ಒಳಗೆ ಹೊರಗೆ ಎಲ್ಲ ವ್ಯಾಪ್ತವಾಗಿದೆ ಪ್ರಾಣ. ಅದು ಸೂರ್ಯನಿಂದ ಪ್ರಧಾನವಾಗಿ ಪ್ರಾಪ್ತವಾಗ್ತದೆ. ಸೂರ್ಯನಿಂದ ಸಸ್ಯಗಳು ದ್ಯುತಿ ಸಂಶ್ಲೇಷಣಾ ಕ್ರಿಯೆಯ ಮೂಲಕ ಪ್ರಾಣವನ್ನು ಗ್ರಹಿಸಿಕೊಳ್ತವೆ. ಅವುಗಳಲ್ಲಿ ಪ್ರಾಣ ಇರುತ್ತದೆ. ಆ ಪ್ರಾಣವನ್ನು ನಾವು ಆಹಾರವಾಗಿ ಸ್ವೀಕಾರ ಮಾಡ್ತೀವಿ. ನಮ್ಮ ಜೀರ್ಣಕ್ರಿಯೆಯಲ್ಲಿ ರಿವರ್ಸ್ ಫೋಟೋಸಿಂಥಸಿಸ್ ನಡೆಯುತ್ತೆ. ಅದರ ಆಹಾರದಿಂದ ಪ್ರಾಣವನ್ನು ನಮ್ಮ ಶರೀರಕ್ಕೆ ಕೊಡುತ್ತೆ. ಅದರ ಶೇಷವನ್ನು ಮಲರೂಪದಲ್ಲಿ ಹೊರಗೆ ಕಳಿಸ್ತದೆ. ಹಾಗೆ ನಾವು ಸೂರ್ಯನಿಂದ ಬರುವಂತಹ ಪ್ರಾಣವನ್ನು ಆಹಾರದ ರೂಪದಲ್ಲಿ ನಾವು ಗ್ರಹಿಸ್ತಾ ಇದ್ದೀವಿ. ಅದರಲ್ಲಿ ಯಾವ ವಸ್ತುವಿನಲ್ಲಿ ಹೆಚ್ಚು ಪ್ರಾಣ, ಯಾವುದರಲ್ಲಿ ಕಡಿಮೆ ಪ್ರಾಣ ಇತ್ಯಾದಿಗಳು ಭೇದಗಳೆಲ್ಲ ಇದೆ. ಅದು ಮತ್ತು ಅದರಲ್ಲಿ ಸಾತ್ವಿಕ ಪ್ರಾಣ, ರಾಜಸಿಕ ಪ್ರಾಣ, ತಾಮಸಿಕ ಪ್ರಾಣ ಇತ್ಯಾದಿಗಳು. ಈ ಪ್ರಾಣವಿದ್ಯೆಯ ಒಂದು ದೊಡ್ಡ ಸಮುದ್ರ. ಅಂತಹ ಪ್ರಾಣ ಯಾವ ತಿಥಿಯಲ್ಲಿ, ಯಾವ ನಕ್ಷತ್ರದಲ್ಲಿ, ಎಲ್ಲಿ ಹೇಗೆ ಪ್ರವಹಿಸ್ತದೆ, ಆ ಪ್ರಾಣ ಪ್ರವಾಹದ ಸಂದರ್ಭದಲ್ಲಿ ನೀವು ಏನು ಮಾಡಿದರೆ ಏನಾಗ್ತದೆ ಅನ್ನುವ ಸೈನ್ಸೇ ಜ್ಯೋತಿಷ್ಯ. ಹಾಗಾಗಿ ಪ್ರಾಣವಿದ್ಯೆ ಅಂತ ತಿಳ್ಕೊಂಡವನಿಗೆ ಜ್ಯೋತಿಷ್ಯ ಸಲುವಾಗಿ ಅರ್ಥ ಆಗ್ತದೆ. ಅರ್ಥ ಆಗೋದಷ್ಟೇ ಅಲ್ಲ, ಅನುಭವಕ್ಕೆ ಬರ್ತದೆ. ನಮ್ಮ ವಿದ್ಯೆಗಳು ಅನುಭವಪೂರ್ವಕ ವಿದ್ಯೆಗಳಾದ್ರಿಂದ ಅನುಭವಕ್ಕೆ ಬರ್ತದೆ. ಅದೇ ರೀತಿ ಈ ವಾಸ್ತು ಬಾಗಿಲು ಇಷ್ಟು ಎತ್ತರಕ್ಕೆ ಇರಬೇಕು, ಹೊಸ್ತಲು ಇಷ್ಟು ಎತ್ತರ ಇರ್ತೀವಿ. ಇವಾಗೆಲ್ಲ ಹೊಸ್ತಲೇ ಇರ್ತಾ ಇಲ್ಲ ಮನೆಯಲ್ಲಿ. ಹೊಸ್ತಲು ಎಷ್ಟು ಎತ್ತರಕ್ಕೆ ಇರಬೇಕು, ಈಗ ಮನೆ ದೇವಸ್ಥಾನದ ಗೋಪುರ ಇಷ್ಟು ಎತ್ತರ ಇದೆ ಅಂತ ಆದರೆ ಅದರ ಬಾಗಿಲು ಎಷ್ಟಿರಬೇಕು, ವಿಗ್ರಹದ ಮುಖ ಎಷ್ಟಿರಬೇಕು, ಅದರ ಬೆರಳು ಎಷ್ಟಿರಬೇಕು ಇತ್ಯಾದಿ ಏನು ಕ್ಯಾಲ್ಕುಲೇಷನ್ಸ್ ಏನಿದೆ, ಇದು ಜಾಮಿಟ್ರಿ ಅಂತ ನಾವೇನು ಹೇಳ್ತಾ ಇದ್ದೀವಿ, ಜಾಮೆಟ್ರಿಕಲ್ ಪರ್ಫೆಕ್ಷನ್ ಅಂತೇನು ಹೇಳ್ತಾ ಇದ್ದೀವಿ. ಇದರ ಹಿಂದಿರುವಂಥದ್ದು ಪ್ರಾಣವಿದ್ಯೆ. ಯಾವ ಆ್ಯಂಗಲ್ನಲ್ಲಿ ಯಾವ ಸೈಜ್ನಲ್ಲಿ ಏನಿದ್ರೆ ಎಲ್ಲಿ ಪ್ರಾಣ ಹೇಗೆ ಪ್ರವಾಹ ಆಗ್ತದೆ ಅನ್ನೋಂಥದ್ದು. ಹಾಗಾಗಿ ಈ ವಾಸ್ತುಶಾಸ್ತ್ರ ಅಥವಾ ಆಗಮಶಾಸ್ತ್ರ ಏನಿದೆ ಇದು ಕೂಡ ಸಂಪೂರ್ಣವಾಗಿ ಪ್ರಾಣವಿದ್ಯೆ ಆಧಾರಿತ. ಹೀಗೆ ನಾವು ಭಾರತೀಯ ಯಾವುದೇ ಶಾಸ್ತ್ರವನ್ನು ನಾವು ನೋಡ್ತಾ ಹೋದರೂ ಕೂಡ ಅದೆಲ್ಲದಕ್ಕೂ ಆಧಾರ ಪ್ರಾಣದ ಬಗೆಗಿನ ಅನುಭೂತಿ. ಈಗ ಕಂಬಲಾಸನ, ಕಂಬಳಿ ಆಸನ ಹಾಕ್ಕೊಂಡು ಅದ್ರ ಮೇಲೆ ಕೂರಬೇಕು, ಅದರಿಂದ ಇಂಥ ಫಲ. ಜಿಂಕೆ ಚರ್ಮ, ಕೃಷ್ಣಾಜಲದ ಮೇಲೆ ಕೂತ್ಕೊಂಡ್ರೆ ಇಂಥ ಫಲ, ಹುಲಿ ಚರ್ಮದ ಮೇಲೆ ಕೂತ್ರೆ ಇಂಥ ಫಲ ಅಂತ ಹೇಳ್ತಾರೆ. ಅದೆಲ್ಲ ಹೆಂಗೆ? ಅದರ ಮೇಲೆ ಕೂತವ್ರಿಗೆ ಆದಂತಹ ಅನುಭವದ ಆಧಾರದ ಮೇಲೆ ಅವ್ರನ್ನ ಹೇಳಿದ್ದು. ಅದೆಲ್ಲ ಅನುಭವಕ್ಕೆ ಅವ್ರಿಗೆ ಹೆಂಗೆ ಬರ್ತದೆ, ನಮಗೆ ಯಾಕೆ ಬರ್ತಾ ಇಲ್ಲ ಅಂದರೆ ನಮಗೆ ಪ್ರಾಣವಿದ್ಯೆ ಇನಿಸಿಯೇಷನ್ನೇ ಆಗಿಲ್ಲ, ಆರಂಭವೇ ಆಗಿಲ್ಲ.